ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ಪುಟಾಣಿಗಳೇ, ಮುದ್ದು ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಬನ್ನಿ, ಹಾಗಿದ್ರೆ ನಾವು ಇಂದಿನ ತರಗತಿಯಲ್ಲಿ 1ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಅಕ್ಷರಾಭ್ಯಾಸ 10 ನೋಡೋಣ. ಈಗಾಗಲೇ ನಾವು 1ರಿಂದ 9ರವರೆಗೆ ಅಧ್ಯಯನವನ್ನು ಮಾಡಿದ್ದೀವಿ, ಅಭ್ಯಾಸವೂ ಮಾಡಿದ್ದೀವಿ, ಹೌದಾ? ಇವತ್ತು ನಾವೇನು ಮಾಡೋಣ, 10ನೇ ಅಕ್ಷರಾಭ್ಯಾಸವನ್ನು ನೋಡೋಣ. ಏನೇನಿದೆ? ಆಹಾ, ಯ, ಯ. ಅಕ್ಷರ ತೋರಿಸಿ ಹೇಳಿಸಿ. ಆಹಾ, ಯ, ಯ. ಕೊಟ್ಟಿರುವ ಅಕ್ಷರಗಳನ್ನ ಗುಂಡಾಗಿ ಬರೆಯಿಸಿ. ನೋಡಿ, ಅವ್ರಿಗೆ ಕೊಟ್ಟುವಂಥ ಅಕ್ಷರಗಳನ್ನು ನಾವೇನು ಮಾಡಬೇಕು? ಗುಂಡಾಗಿ ನಕಲನ್ನು ಮಾಡಬೇಕು, ಹೌದಾ? ನೋಡಿ, ನಾನು ಹೇಗೆ ನಕಲು ಮಾಡ್ತಾಯಿದ್ದೀನಿ ಅದೇ ರೀತಿಯಾಗಿ ನೀವು ಕೂಡ ನಕಲನ್ನು ಮಾಡಬೇಕು. ನೋಡಿ, ಬರಿಬೇಕು. ಆಮೇಲೆ ಅದರ ಪಕ್ಕದಲ್ಲಿ ಒಂದು 0 ಥರ ಬರೆದ್ರೆ ಅದು ಅಂತ ಕರೆಸ್ಕೊಳ್ಳುತ್ತೆ, ಹೌದಾ? ನೋಡಿ, ಬಾಣದ ಚಿಹ್ನೆ ಯಾವ ರೀತಿಯಾಗಿ ಬಂದಿದೆ, ಹೌದಾ? ಅದನ್ನೆಲ್ಲವನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಗಮನದಲ್ಲಿಟ್ಕೊಂಡು ಅದೇ ರೀತಿಯಾಗಿ ನಾವೇನು ಮಾಡಬೇಕು? ಬರಿಬೇಕು. ಎರಡನೇದಾಗಿ ಬಾಣದ ಚಿಹ್ನೆಯನ್ನು ನೋಡಿ ಅದೇ ರೀತಿಯಾಗಿ ನಾವು ನೀಟಾಗಿ ದುಂಡಾಗಿ ನಕಲನ್ನು ಮಾಡೋಣ, ಹೌದಾ? ಅಲ್ಲಿ ಒಂದೇ 0ಯನ್ನು ಕೊಟ್ವಿ, ಅದು ಈಗ ಸಣ್ಣದಾಗಿರೋ 2 0ಗಳನ್ನ ಅದ ಪಕ್ಕ ಕೊಟ್ಟರೆ ಅದು ಆಹಾ. ಏನದು? ಆಹಾ. ಜೋರಾಗಿ ಹೇಳಿ ನೋಡೋಣ ಎಲ್ಲರೂ, ಏನಂತ? ಆಹಾ. ಆಹಾ, ಹೌದಲ್ವಾ? ನೋಡಿ, ನಾವು 10ನೇ ಅಕ್ಷರಾಭ್ಯಾಸ ಬಂದುಬಿಟ್ವಿ ಇವಾಗ ಮಕ್ಕಳೇ, ಹೌದಲ್ವಾ? ನೋಡಿ, ಮತ್ತು ಅಹಗಳನ್ನು ನಾವೇನು ಮಾಡಿದ್ದೀವಿ? ಬರೆದಿದ್ದೀವಿ. ಇನ್ನು ನೋಡಿ, ಬಾಣದ ಚಿಹ್ನೆ ಯಾವ ರೀತಿಯಾಗಿದೆ ಅದನ್ನೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಾವೇನು ಮಾಡೋಣ? ಮೊದಲಿಗೆ ಹೀಗೆ ತಗೊಳ್ಳೋಣ, ಆಮೇಲೆ ಹೀಗೆ ತಗೊಂಡು ಇದೇ ರೀತಿಯಾಗಿ ನಾವು ಮಾಡೋಣ. ಅದು ಹೌದಲ್ವಾ? ನೋಡಿ, ನೀಟಾಗಿ ಕಾಣಿಸ್ತಾ ಇದೆ, ಹೌದಾ? ನೋಡಿ, ಇಲ್ಲೊಂದು ಪದವನ್ನು ಕೊಟ್ಟಿದ್ದಾರೆ, ಅದರ ಕೆಳಗಡೆ ನಾವು ನೀಟಾಗಿ ನಕಲನ್ನು ಮಾಡೋಣ. ನೋಡಿ, ನೋಡಿ, ಮುಗೀತಲ್ವಾ? ಇನ್ನು ನೋಡಿ, ಹೀಗೆ ಫಸ್ಟು ಹೀಗೆ ಇದೇ ರೀತಿಯಾಗಿ ನಾವೇನು ಮಾಡೋಣ? ನಕಲು ಮಾಡಿ ಆಮೇಲೆ ಈ ರೀತಿಯಾಗಿ ಬರೆಯೋಣ, ಹೌದಾ? ಮೊದಲು ಸಣ್ಣದಾಗಿ ಬರ್ಕೊಳ್ಳೋಣ, ಅದಕ್ಕೊಂದು ಪಕ್ಕದಲ್ಲಿ ಈಗ ಹೀಗೆ ಕೊಟ್ಟರೆ ಅದು ಈ. ಹೌದಾ? ನೋಡಿ, ಹೌದಾ? ಇನ್ನು ಅಭ್ಯಾಸವನ್ನು ನೋಡೋಣ. ನಾವು ಏನು ಕಲಿತ್ವಿ 10ನೇ ಅಕ್ಷರಾಭ್ಯಾಸದಲ್ಲಿ? ಆಹಾ, ಈ. ಅಭ್ಯಾಸದಲ್ಲಿ ಏನು ಕೊಟ್ಟಿದ್ದಾರೆ? ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ನೋಡಿ, ಅವ್ರು ಕೆಲವೊಂದು ಪದಗಳನ್ನು ಕೊಟ್ಟಾರ, ಅವುಗಳನ್ನ ಉಚ್ಚಾರ ಮಾಡಲಿಕ್ಕೆ ಕಲಿಬೇಕು. ಅಂಕ, ಅಂಗ, ಅಂಡ, ಅಂದ, ಅಂತ, ಅಂಚಲ, ಅಂಗಳ, ಅಂಜನ, ಅಂತಃಪುರ, ಹೌದಾ? ಇನ್ನೊಂದು ಸಲ ಹೇಳ್ತೀನಿ, ಹೇಳಿ ಮಕ್ಕಳೇ. ಅಂಕ, ಅಂಗ, ಅಂಡ, ಅಂಧ,
ಅಂಥ, ಅಂಚಲ, ಅಂಗಳ, ಅಂಜನ, ಅಂತಃಪುರ. ನೀಡಿರುವ ಪದಗಳನ್ನ ಗುರುತಿಸಿ ಗುಂಡಾಗಿ ಬರೆಯಲು ಹೇಳಿ. ನೋಡಿ ಅವ್ರಿಗೆ ಇಲ್ಲಿ ಪದಗಳನ್ನ ಕೊಟ್ಟಾರ, ಅವುಗಳನ್ನ ನಾವು ದುಂಡಾಗಿ ನೀಟಾಗಿ ಬರಿಬೇಕು. ಬನ್ನಿ, ಯಾವ್ಯಾವಪ್ಪ? ಇಲ್ಲಿ ಅಂಕನ, ಹೌದಾ? ಬರೆಯೋಣ. ಅ ಕ ನ, ಇದು ಅಂಕನ, ಹೌದಾ? ನೋಡಿ, ಅದಾದಮೇಲೆ ಅಂಥರ, ಅಂಥರ. ಅದಾದಮೇಲೆ ಅಂಧ, ಅಂಧ. ನೋಡಿ, ಅಂಥ. ಕೊನೆಯದಾಗಿ ಅಂಗ. ಕೆಳಗೆ ಕೊಟ್ಟಿದ್ದಾರೆ ಅಂಗದ, ಹೌದಲ್ವಾ? ಅಂಗದ. ಆಮೇಲೆ ಕಂಬ, ಕಂಪನ, ಮಂಗ, ಕಂಠ, ಆಹಾ, ನ್ಯಾ, ನ್ಯಾ. ನೋಡಿ ಮಕ್ಕಳೇ, ಈ ವೃತ್ತಗಳಲ್ಲಿ ನೀಡಿರುವಂತಹ ಅಕ್ಷರಗಳನ್ನು ಬಳಸಿ ಮಧ್ಯದಲ್ಲಿ ಇದು 0 ಬರುವಂತೆ ಮಾದರಿಯಂತೆ ಪದಗಳನ್ನು ರಚಿಸಿ ಮಕ್ಕಳಿಂದ ಬರೆಯಿಸಿ ಓದಿಸಿ. ನೋಡಿ, ವೃತ್ತದಲ್ಲಿ ಒಂದು 0 ಕೊಟ್ಟಿದ್ದಾರೆ ಅವ್ರು, ಹೌದಾ? ಸುತ್ತು ಕಡೆ ಅಕ್ಷರಗಳನ್ನು ಕೊಟ್ಟಾರ. ನೋಡಿ, ಕ, ರ, ಶ, ಖ, ನ, ಘ, ಧ, ಸ, ಠ, ಫ, ಹ, ಮ. ನಾವು ಈ ಕಡೆಯಿಂದ ಓದಿದ್ರು ಕೂಡ ಅದೇ ಅಕ್ಷರ, ಹೌದಾ? ಕ, ಮ, ಹ, ಫ, ಠ, ಸ, ಧ, ಘ, ನ, ಖ, ಶ, ರ, ಖ, ಹೌದಾ? ನೋಡಿ, ಅವ್ರ ಉದಾಹರಣೆಗೆ ಏನು ಕೊಡು? ರಂಗ. ನೋಡಿ, ಅಕ್ಷರವನ್ನು ಕೊಟ್ಟಿದ್ದಾರೆ. ನಾವೇನು ಮಾಡೋಣ? ಅದೇ ರೀತಿಯಾಗಿ ನಾವು ಇಲ್ಲೇನು ಮಾಡಬೇಕು? ಮಾದರಿಯಂತೆ ಅಕ್ಷರಗಳನ್ನ ಬರೀಬೇಕು. ನೋಡಿ, ಮೊದಲನೇದಾಗಿ ಮಂಗ ಬರೆಯೋಣ ನಾವು, ಹೌದಾ? ಮಂಗ. ಆಮೇಲೆ ನೋಡಿ ಮಕ್ಕಳೇ, ಕಂದ. ಕ, 0 ದ, ಕಂದ, ಹೌದಾ? ಅದಾದಮೇಲೆ ಶಂಕ. ಶಂಕ. ನೋಡಿ, ರಂಗ ಇದೆಯಲ್ಲ ಇಲ್ಲಿ, ರಂಗ. ಸಂಘ, ಹೌದಾ? ಸಂಘ, ಸಂಘ. ಮುಂದೆ ನೋಡಿ, ಕಂಸ. ಕ ಮತ್ತು ಸ, ಕಂಸ. ಆಮೇಲೆ ಹಂಸ. ನೋಡಿ, ಕಂಠ. ಆಮೇಲೆ ಮಂದ, ಹೌದಾ? ನೋಡಿ, ಇನ್ನೆರಡು ಅಕ್ಷರ. ಠಂಕ. ಇನ್ನೊಂದು ಪಂಕ, ಹೌದಲ್ವಾ? ಓಕೆ, ಒಂದ್ಸಲ ಓದೋಣ. ಮಂಗ, ಸಂಗ, ಕಂದ, ಕಂಸ, ಶಂಕ, ಹಂಸ, ಕಂಠ, ಮಂದ, ಠಂಕ, ಪಂಕ. ಆಯಿತಾ ಮಕ್ಕಳು? ಇಲ್ಲಿ ನೋಡಿ, ಈ ಚಿತ್ರಕ್ಕೆ ಬಣ್ಣ ತುಂಬುವಂತೆ ತಿಳಿಸಿ. ಈ ಚಿತ್ರಕ್ಕೆ ಬಣ್ಣವನ್ನು ತುಂಬಲಿಕ್ಕೆ ಇದ್ದಾರ. ನಾನು ಕೂಡ ಬಣ್ಣ ತುಂಬ್ತೀನಿ, ನೀವು ಕೂಡ ಬಣ್ಣ ತುಂಬಿ. ಹೇಗೆ ತುಂಬೋದು ನೋಡಿ ಮಕ್ಕಳು. ಇಲ್ಲಿ ನೋಡಿ, ಬಣ್ಣವನ್ನು ತುಂಬಲಿಕ್ಕೆ ನಾನು ಬಣ್ಣದ ಸೀಸನ್ನು ತೊಗೊಂಡಿದ್ದೀನಿ. ನೀವು ಕೂಡ ಬಣ್ಣವನ್ನು ಹಾಕಿ, ಬಣ್ಣವನ್ನು ಯಾವ ರೀತಿ ತುಂಬಿದ್ದೀನಿ ನೀವು ಕೂಡ ಅದೇ ರೀತಿಯಾಗಿ ಬಣ್ಣವನ್ನು ತುಂಬಿ, ಹೌದಾ? ಇನ್ನು ಕೆಳಗಡೆ ಚುಕ್ಕೆಗಳನ್ನು ಕೂಡಿಸಿ ಚಿತ್ರಕ್ಕೆ ಸೂಕ್ತ ಬಣ್ಣಗಳನ್ನು ತುಂಬಿಸಿ. ಚಿತ್ರ 2. ಈ ಚುಕ್ಕೆಗಳನ್ನು ಕೂಡಿಸಿ ಅದಕ್ಕೆ ಚಿತ್ರಕ್ಕೆ ಸೂಕ್ತವಾದಂತಹ ಬಣ್ಣಗಳನ್ನು ತುಂಬಬೇಕು, ಹೌದಾ? ನೋಡಿ ಮಕ್ಕಳು, ಇದಕ್ಕೆ ಹಸಿರು ಬಣ್ಣದ ಚಿತ್ರವನ್ನು ತುಂಬಿದ್ದೀನಿ. ಇದಕ್ಕೆ ಆಕಾಶ ನೀಲಿ ಬಣ್ಣದ
ಚಿತ್ರಕ್ಕೆ ಬಣ್ಣವನ್ನು ಹಾಕಿದ್ದೀನಿ. ಹೀಗೆ ನೀವು ನಿಮಗೆ ಇಷ್ಟವಾದಂತಹ ಬಣ್ಣಗಳನ್ನ ಹಾಕಿ ಚಿತ್ರಪಟವನ್ನು ಏನು ಮಾಡಿ ಗಾಳಿಪಟವನ್ನು ಹಾರಿಸಿ ಬಣ್ಣ ತುಂಬಿ. ಮಕ್ಕಳೇ, ಇಂದಿನ ವಿಡಿಯೋ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ 10ನೇ ಅಕ್ಷರ ಅಭ್ಯಾಸ ಎಲ್ಲರೂ ತಿಳಿದಿದೆ ಅಂತ ನಾನು ಭಾವಿಸ್ತಾ, ಮಕ್ಕಳೇ ನಿಮಗೆ ಇಷ್ಟ ಆಗಿದರೆ ಏನು ಮಾಡಿ, ನೀವು ಇದೇ ರೀತಿಯಾಗಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ನಂಗೆ ಸಪೋರ್ಟ್ ಮಾಡಿ. ಹೌದಾ? ಮುಂದಿನ ವಿಡಿಯೋವನ್ನು ನಾಳಿನ ತರಗತಿಯಲ್ಲಿ ಮಾಡೋಣ. ಇಂದಿನ ತರಗತಿಗೆ ನಾನು ವಿರಾಮ ನೀಡುವಂತಹ ಸಮಯ. ಮಕ್ಕಳೇ, ಇಲ್ಲಿಯವರೆಗೂ ನೀವು ನನ್ನ ತರಗತಿಯನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮಕ್ಕಳೇ.